ಎಲ್ರಿಗೂ ನಮ್ಮ ಇನ್ಸೈಟ್ ಇಂಟು ಪ್ರಿಪ್ರೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಈ ಕ್ಲಾಸಲ್ಲಿ ಏನು ನೋಡ್ತಾ ಇದ್ದೀವಿ ಅಂತ ಅಂದರೆ, ನಮ್ಮ ಗೌರ್ಮೆಂಟ್ ಎಕ್ಸಾಮ್ಸ್ಗಳಿಗೆ ಯಾವ್ಯಾವು KS PSI PC GPSTR KTET FDA SDA ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ವಿಜ್ಞಾನದ ಪ್ರಶ್ನೆಗಳನ್ನು ತೊಗೊಂಡು ಬಂದಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಒಂದೊಂದು ಪ್ರಶ್ನೆಯನ್ನು ನೋಡೋಣ, ಹಾಗೆ ಅದರ ಎಕ್ಸ್ಪ್ಲನೇಷನ್ನು ಮಾಡ್ತಾ ಹೋಗ್ತೀನಿ. ಇಲ್ಲಿ ಮೇಯ್ನಾಗಿ ಏನಂತಂದ್ರೆ ಕ್ವಶನ್ಸ್ ಇರುತ್ತೆ, ಆನ್ಸರ್ಸ್ ಇರುತ್ತೆ. ನೀವು ಡೈರೆಕ್ಟಾಗಿ ಆನ್ಸರ್ ಮಾಡಿ ಟ್ರೈ ಮಾಡಿರಿ. ಗೊತ್ತಾಗಿಲ್ಲ ಅಂತಂದರೆ ಪ್ರಾಬ್ಲಮ್ ಇಲ್ಲ, ಅದನ್ನು ನೀವು ನಾನು ಆನ್ಸರ್ ಮಾಡಿದ ತಕ್ಷಣವೇ ನೋಟ್ ಡೌನ್ ಮಾಡ್ಕೊರಿ. ಆದಷ್ಟು ರಿವಿಷನ್ ಮಾಡ್ತಾ ಇದ್ರಿ. ಒಂದಲ್ಲ ಎರಡಲ್ಲ 3 ಸಲ ವಿಡಿಯೋ ನೋಡಿದ್ರೂ ಪರವಾಗಿಲ್ಲ. ನೀವು ಊಟಕ್ಕೆ ಹೋಗಿ ಕೂತಾಗ ಅಥವಾ ಸ್ವಲ್ಪ ಎಲ್ಲಾದರೂ ವಾಕ್ ಮಾಡುವಾಗ ಅದೆಲ್ಲ ನೀವು ಈ ವಿಡಿಯೋಸ್ನ ಪ್ಲೇ ಮಾಡ್ಕೊಂಡು ನೋಡ್ತಾ ಇದ್ರೆ ನಿಮ್ಗೆ ಒಂಥರ ರಿಫ್ರೆಶ್ಮೆಂಟ್ ಸಿಕ್ಕಂಗೆ ಆಗುತ್ತೆ. ಮೇಯ್ನಾಗಿ ಏನು, ನಿಮಗೆ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗಬೇಕು, ಪ್ಲಸ್ ಕ್ವಶನ್ಸ್ ಯಾವ ರೀತಿ ಬರ್ತಾವಂತ ಗೊತ್ತಿರಬೇಕು, ಅದನ್ನು ಯಾವ ರೀತಿ ನಾನು ಆನ್ಸರ್ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರೋ ವಿಡಿಯೋ, ಇಲ್ಲಿ ನಿಮಗೆ ಒಂದೊಂದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ ನಾನು ಬೇರೆ ಬೇರೆ ತರಹದ ಕ್ವಶನ್ಸ್ಗಳನ್ನು ತೊಗೊಂಡು ಬರ್ತಾ ಇರ್ತೀನಿ. ಜಸ್ಟ್ ನೀವು ವಿಡಿಯೋನ ನೋಡಿರಿ, ಮತ್ತು ಅದನ್ನು ಲೈಕ್ ಆಯಿತು ಅಂತಂದ್ರೆ ನಿಮಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಆದಷ್ಟು ಲೈಕ್ಸ್ ಕೊಡ್ರಿ, ಇದರಿಂದನೇ ನಮಗೆ ಮೋಟಿವೇಶನ್ ಜಾಸ್ತಿ ಸಿಗ್ತಾವೆ. ಅದರಿಂದ ನಿಮಗೂ ಸರಿಯಾಗಿ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಸೊ ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದೇನೆ ಈಗ ಡೈರೆಕ್ಟಾಗಿ ನಾವು ಕ್ವಶನ್ಸ್ಗೆ ಹೋಗೋಣ. ಸೊ ಫಸ್ಟ್ ಕ್ವಶನ್, ಗುರುತ್ವಾಕರ್ಷಣೆ ನಿಯಮವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು ಅಂತ ಫಸ್ಟ್ ಕ್ವಶನ್ ಕೇಳ್ತಾ ಇದ್ದಾರೆ. ಇಲ್ಲಿ ಏನೇನು ಆಪ್ಷನ್ಸ್ ಇದಾವೆ, ನ್ಯೂಟನ್, ಅರಿಸ್ಟಾಟಲ್, ಆಲ್ಬರ್ಟ್ ಐನ್ಸ್ಟೈನ್ ಮತ್ತು ಗೆಲಿಲಿಯೋ ಗೆಲಿಲಿ ಅಂತ ಈ 4 ವಿಜ್ಞಾನಿಗಳ ಹೆಸರನ್ನ ಕೊಟ್ಟಿದ್ದಾರೆ. ಗುರುತ್ವಾಕರ್ಷಣವನ್ನು ನಿಯಮವನ್ನು ನಮಗೆ ಪ್ರತಿಪಾದಿಸಿದಂಥ ವಿಜ್ಞಾನಿ ಯಾರು ಅಪ್ಪ ಅಂತಂದರೆ ಸರ್ ಐಸಾಕ್ ನ್ಯೂಟನ್. ಆಪ್ಷನ್ ಎ, ಸರ್ ಐಸಾಕ್ ನ್ಯೂಟನ್ ಅವರು ಗುರುತ್ವಾಕರ್ಷಣೆ ನಿಯಮವನ್ನು ಪ್ರತಿಪಾದಿಸ್ತಾರೆ. ಇನ್ನು ಇಲ್ಲಿ ಉಳಿದಂಥ ವಿಜ್ಞಾನಿಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅರಿಸ್ಟಾಟಲ್ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ತೂಕವುಳ್ಳ ಯಾವುದೇ ಕಾಯದ ಕೆಳಮುಖ ಚಲನೆಯ ವೇಗ, ಒಂದು ಕಾಯ ಅಂತ ಅನ್ಕೋರಿದು, ಎ ಅನ್ನೋದು ಒಂದು ಕಾಯ, ಈ ಕಾಯದ ಕೆಳಮುಖ ತೂಕ ಇರ್ತದೆ, ಇದಕ್ಕೆ ತೂಕ ಇರುತ್ತದೆ. ತೂಕ ಇರುವಂಥ ಯಾವುದೇ ಒಂದು ಕಾಯ ಕೆಳಮುಖ ಚಲನೆಯ ವೇಗ ಅದರ ಗಾತ್ರಕ್ಕೆ ಅನುಪಾತೀಯವಾಗಿರುತ್ತದೆ ಎಂದು ಪ್ರತಿಪಾದಿಸ್ತಾರೆ. ಅಂದರೆ ಇದರ ಅರ್ಥ ಸಿಂಪಲ್ ಆಗಿ ನಾವು ಹೇಳಬೇಕು ಅಂತಂದರೆ, ಯಾವ ವಸ್ತು, ಅರಿಸ್ಟಾಟಲ್ ಅವ್ರ ಪ್ರಕಾರ ಏನು ಅಂತಂದರೆ, ಯಾವ ವಸ್ತು ಅತಿ ಹೆಚ್ಚು ಭಾರ ಇರ್ತದೋ ಅದು ಡೈರೆಕ್ಟಾಗಿ ಫಸ್ಟು ಭೂಮಿ ಬಂದು ಮುಟ್ತದೆ. ಮೇಲಿಂದ ನಾವು ವಸ್ತುವನ್ನು ಬಿಟ್ಟರೆ ಅದು ಡೈರೆಕ್ಟಾಗಿ ಬಂದು ಕೆಳಗಡೆ ಬೀಳೋದು ಯಾವುದು, ಭಾರವಾದ ವಸ್ತು ಮೊದಲು ಬೀಳ್ತದೆ, ಹಗುರವಾದ ವಸ್ತು ಸ್ಲೋ ಆಗಿ ಬಂದು ಬೀಳ್ತದೆ ಅಂತ ಅರಿಸ್ಟಾಟಲ್ ಅವರು ಪ್ರತಿಪಾದಿಸ್ತಾರೆ. ಇನ್ನು ಆಲ್ಬರ್ಟ್ ಐನ್ಸ್ಟೈನ್ ಅವರು ಏನೇನು ಹೇಳ್ತಾರಪ್ಪ ಅಂದ್ರೆ, ಥಿಯರಿ ಆಫ್ ರಿಲೇಟಿವಿಟಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತು ಗ್ರಾವಿಟಿ ಬೆಂಡ್ಸ್ ದ ಲೈಟ್, ಅಂದರೆ ಅತಿಯಾದಂಥ ಸ್ಟ್ರಾಂಗ್ ಕಾಂತತ್ವ ಇರುವಂಥ ಜಾಗದಲ್ಲಿ ಬೆಳಕು ವಿಚಲನೆಗೊಳ್ತದೆ ಅಂತ ಹೇಳ್ತಾರೆ. ಮತ್ತು ಗ್ರಹಗಳ ಚಲನೆಯ ಬಗ್ಗೆ ಅವರು ಕೆಲವೊಂದಿಷ್ಟು ನಿಯಮಗಳನ್ನು ಬರೀತಾರೆ. ಮತ್ತು ಗ್ರಾವಿಟಿ ಟೈಮ್ ಡೈಲೇಷನ್ ಅಂತ ಒಂದು ಕಾನ್ಸೆಪ್ಟ್ನ ಹೇಳ್ತಾರೆ. ಆಲ್ಬರ್ಟ್ ಐನ್ಸ್ಟೈನ್ ಅವರು ಏನು ಹೇಳ್ತಾರೆ ಅಂತಂದ್ರೆ, ಗ್ರಾವಿಟೇಷನಲ್ ಟೈಮ್ ಡೈಲೇಷನ್ ಅಂತ. ಇದರ ಅರ್ಥ ಏನು ಅಂತಂದರೆ, ಗುರುತ್ವಾಕರ್ಷಣ ಶಕ್ತಿ ಹೆಚ್ಚು ಇರುವಂಥ ಸ್ಥಳದಲ್ಲಿ ಸಮಯ ನಿಧಾನವಾಗುತ್ತೆ. ಎಲ್ಲಿ ಗುರುತ್ವಾಕರ್ಷಣೆ ಶಕ್ತಿ ಅತಿ ಹೆಚ್ಚಿರ್ತದೋ ಅಲ್ಲೆಲ್ಲ ಸಮಯದ ಸಾಗುವಿಕೆ ನಿಧಾನವಾಗಿರ್ತದೆ. ಅವರು ಅದರ ಸಲುವಾಗಿನೇ ಬ್ಲ್ಯಾಕ್ ಹೋಲು ಅನ್ನುವಂಥ ಕಾನ್ಸೆಪ್ಟ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದವ್ರು ಯಾರು, ಆಲ್ಬರ್ಟ್ ಐನ್ಸ್ಟೈನ್ ಅವರು. ಇನ್ನು ನೆಕ್ಸ್ಟ್ ಗೆಲಿಲಿಯೋ ಅವರು ಏನು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತಂದರೆ, ಎಲ್ಲ ವಸ್ತುಗಳು ಒಂದೇ ವೇಗದಲ್ಲಿ ಬೀಳ್ತಾವ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಅರಿಸ್ಟಾಟಲ್ ಅವ್ರು ಹೇಳಿರೋ ಒಂದು ಕಾನ್ಸೆಪ್ಟ್ನ ಅವರು ಒಂದು ಸ್ವಲ್ಪ ಮಾಡಿಫಿಕೇಶನ್ಸ್ ಮಾಡಿ ಮತ್ತು ಅದರಲ್ಲಿರುವಂಥ ಕೆಲವೊಂದಿಷ್ಟು ತಪ್ಪುಗಳನ್ನು ಸರಿ ಮಾಡಿ ಏನು ಹೇಳ್ತಾರೆ,
ಒಂದು ನಿರ್ವಾತದಲ್ಲಿ ಅಂದರೆ ಯಾವುದೇ ವಾತಾವರಣ ಇರದೇ ಇರುವಂಥ ಜಾಗದಲ್ಲಿ ನಾವು ಎರಡು ವಸ್ತುಗಳನ್ನು, ಬೇರೆ ಬೇರೆ ರಾಶಿಯ ವಸ್ತುಗಳನ್ನು ನಾವೇನಾದರೂ ಭೂಮಿಯ ಕಡೆಗೆ ಬಿಟ್ಟರೆ ಆ ಬಿಟ್ಟಂಥ ವಸ್ತುಗಳು ಒಂದೇ ಟೈಮ್ಗೆ ಬಂದು ಭೂಮಿಯನ್ನು ಮುಟ್ತಾವ. ಭಾರವಾದದ್ದು ಜಲ್ದಿ ಬರೋದು, ಭಾರ ಇಲ್ಲದೆ ಇರೋದು ಲೇಟಾಗಿ ಬರೋದು ಅಂತ ಇಲ್ಲ. ಯಾವುದೇ ವಸ್ತುಗಳಾಗಲಿ, ಭಾರ ಇದ್ದಿದ್ದೇ ಇರಲಿ ಇರಲಾರ್ದೇ ಇರಲಿ, ಎರಡೂ ಸಹಿತ ಒಂದೇ ಸಮಯದಲ್ಲಿ ಬಂದು ಭೂಮಿಯನ್ನು ಮುಟ್ತಾವ ಅಂತ ಗೆಲಿಲಿಯೋ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ವಿಶ್ವದಲ್ಲೇ ಅತ್ಯಂತ ದುರ್ಬಲ ಬಲ ಯಾವುದು? ಇದು ವಿಶ್ವದಲ್ಲೇ ಅತ್ಯಂತ ದುರ್ಬಲ ಬಲ ಯಾವುದಪ್ಪ ಅಂತಂದ್ರೆ ಗುರುತ್ವಾಕರ್ಷಣೆಯ ಬಲ. ಬೈ ಚಾನ್ಸ್ ಏನಾದರೂ ಗುರುತ್ವಾಕರ್ಷಣೆ ಬಲ ಅತಿ ಪ್ರಬಲವಾದಂಥ ಬಲ ಇತ್ತು ಅಂತಂದ್ರೆ ನಾವು ಒಂದು ಹೆಜ್ಜೆಯನ್ನು ಕಿತ್ತಿಡ್ಲಿಕ್ಕೂ ಸಿಕ್ಕಾಪಟ್ಟೆ ಕಷ್ಟಪಡ್ಬೇಕಾಗ್ತಿತ್ತು. ಸೊ ಅತ್ಯಂತ ದುರ್ಬಲ ಬಲ ಯಾವುದು? ಗುರುತ್ವಾಕರ್ಷಣೆಯ ಬಲ. ನೆಕ್ಸ್ಟ್ ಕ್ವಶನ್, ವಿಶ್ವದಲ್ಲೇ ಅತ್ಯಂತ ಪ್ರಬಲವಾದ ಬಲ ಯಾವುದು ಅಂತ ಕೇಳ್ತಾ. ವಿಶ್ವದಲ್ಲೇ ಅತ್ಯಂತ ಪ್ರಬಲವಾದ ಬಲ ಯಾವುದು ಅಂತಂದ್ರೆ ಬೈಜಿಕ ಶಕ್ತಿ ಅಂತ ಹೇಳ್ಬೋದು. ಬೈಜಿಕ ಶಕ್ತಿ ಅಂದ್ರೆ ಏನು ಅಂತ ಅರ್ಥ ಗೊತ್ತಿಲ್ಲ ನಮಗೆ. ಸೊ ಬೈಜಿಕ ಶಕ್ತಿ ಅಂದ್ರೆ ಏನು ಅಂತಂದ್ರೆ ಚಲನೆಯಲ್ಲಿರುವ ವಸ್ತುವಿನ ಶಕ್ತಿಯನ್ನ ಏನಂತೀವಿ? ಬೈಜಿಕ ಶಕ್ತಿ ಅಂತ ಕರಿತೀವಿ. ಚಲನೆಯಲ್ಲಿರುವ ವಸ್ತುವಿನ ಶಕ್ತಿಯನ್ನ, ಯಾವ ವಸ್ತು ಚಲಿಸ್ತಿರ್ತದೋ ಆ ವಸ್ತುವಿನ ಆ ಚಲನೆಯಿಂದ ಸಿಕ್ಕಂಥ ಶಕ್ತಿಯನ್ನು ಏನಂತೀವಿ? ಬೈಜಿಕ ಶಕ್ತಿ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಗುರುತ್ವ ಬಲದ ಸಮೀಕರಣ ಯಾವುದು? ಗುರುತ್ವ ಬಲದ ಸಮೀಕರಣ ಯಾವುದು ಅಂತ ಕೇಳ್ತಾರೆ. ಗುರುತ್ವ ಬಲದ ಸಮೀಕರಣವನ್ನು ನಾವು ಯಾವುದು ಅಂತ ಗುರುತಿಸ್ಬೇಕು ಅಂತಂದರೆ ಆಪ್ಷನ್ ಡಿ, ಎಫ್ ಇಸ್ ಈಕ್ವಲ್ ಟು ಜಿ ಇಂಟು m1 m2 ಡಿವೈಡೆಡ್ ಬೈ r². ಇಲ್ಲಿ ಈ ಅಕ್ಷರಗಳ ಅರ್ಥವನ್ನು ನಾವು ತಿಳ್ಕೊಬೇಕಾಗ್ತದೆ. ಎಫ್ ಅಂತಂದರೆ ಗುರುತ್ವ ಬಲ, ಗುರುತ್ವ ಬಲ ಎಷ್ಟಿರ್ತದ ಅಂತಂತಂದ್ರೆ ಇಲ್ಲಿ ಜಿ ಅಂತ ಅಂದ್ರೆ ಏನು? ಗುರುತ್ವ ಸ್ಥಿರಾಂಕ ಅಂತ ಕರಿತೀವಿ. ಗುರುತ್ವ ಸ್ಥಿರಾಂಕ. ಈ ಗುರುತ್ವ ಸ್ಥಿರಾಂಕ ಯಾವಾಗಲೂ ಫಿಕ್ಸ್ ಇರ್ತದ. ಎಷ್ಟಿರ್ತದಪ್ಪ ಅಂತಂದ್ರೆ 6.67 ಇಂಟು 10⁻⁻11 ನ್ಯೂಟನ್ ಮೀಟರ್ ಸ್ಕ್ವಯರ್ ಪರ್ kg ಸ್ಕ್ವಯರ್. ಇಷ್ಟು ಗುರುತ್ವ ಸ್ಥಿರಾಂಕ ಯಾವಾಗಲೂ ಇದು ಫಿಕ್ಸ್ ಇರುತ್ತೆ. ಇದರ ವ್ಯಾಲ್ಯೂನಲ್ಲಿ ಯಾವುದೇ ಬದಲಾವಣೆಗಳು ಇರೋದಿಲ್ಲ. ಇನ್ನು m1 ಮತ್ತು m2 ಅಂತ ಅಂದರೆ ಇವು ವಸ್ತುವಿನ ರಾಶಿ, ವಸ್ತುಗಳ ರಾಶಿ. ಅಂದರೆ ಎರಡು ವಸ್ತುಗಳನ್ನು ನಾವು ತಗೊಂಡಿದ್ವಿ ಅಂದರೆ ಅವು ಎರಡು ವಸ್ತುಗಳ ರಾಶಿಯನ್ನು ಏನಂತ ಕರಿತೀವಿ? m1 ಮತ್ತು m2 ಅಂತ ಕರಿತೀವಿ. ಇನ್ನು r ಅಂತ ಅಂದರೆ ಡಿಸ್ಟನ್ಸ್, ನಡುವಿನ ಅಂತರ, ವಸ್ತುಗಳ ನಡುವಿನ ಅಂತರವನ್ನು ಏನಂತ ಕರಿತೀವಿ? r ಅಂತ ಕರಿತೀವಿ. ಇದನ್ನು ಇನ್ನೊಂದು ರೀತಿ ಬರೀತಾರೆ. ಯಾವ ರೀತಿ ಅಂದರೆ g(m1 m2 ಡಿವೈಡೆಡ್ ಬೈ d² ಅಂತ ಬರೀತಾರೆ. ಇದು ಸ್ವಲ್ಪ ಮಿಸ್ಟೇಕ್ ಆಗಿದೆ. d², ಇದು ಡಿ. ಈ ಡಿಸ್ಟನ್ಸ್ ಅನ್ನೋದೇನಿದೆ, ಈ ಎರಡು ವಸ್ತುಗಳೇನು ತೊಗೊಂಡಿದ್ದೀವಲ್ಲ, ಈ ಎರಡು ವಸ್ತುಗಳ ನಡುವಿನ ದೂರವನ್ನು ಏನಂತ ಕರಿತೀವಿ? ಡಿ ಅಂತ ಕರಿತೀವಿ. ಸೊ ಎಫ್ ಇಸ್ ಈಕ್ವಲ್ ಟು ಜಿ ಇಂಟು m1 m2 ಡಿವೈಡೆಡ್ ಬೈ d² ಅನ್ನುವಂಥದ್ದು ಗುರುತ್ವ ಬಲದ ಸಮೀಕರಣ. ಇಲ್ಲಿ ನೋಡ್ರಿ, ಈ ಗುರುತ್ವ ಬಲದ ಸಮೀಕರಣ ಏನು ಹೇಳ್ತದಪ್ಪ ಅಂತ ನಾವು ಫಸ್ಟಿಗೆ ಅರ್ಥ ಮಾಡ್ಕೊಳ್ಳೋಣ. ವಿಶ್ವದ ಪ್ರತಿಯೊಂದು ಕಣವು ಪ್ರತಿಯೊಂದು ಇತರ ಕಣವನ್ನು ಆಕರ್ಷಿಸುತ್ತದೆ. ಗುರುತ್ವ ಬಲ ಏನು ಹೇಳ್ತದಪ್ಪ ಅಂದ್ರೆ ವಿಶ್ವದ ಪ್ರತಿಯೊಂದು ಕಣವು ಅಂದ್ರೆ ಈ ವಿಶ್ವದಲ್ಲಿ ಪ್ರೆಸೆಂಟ್ ಇರುವಂಥ ಪ್ರತಿ ಕಣನು ಮತ್ತೊಂದು ಕಣವನ್ನು ತನ್ನ ಕಡೆಗೆ ಆಕರ್ಷಿಸ್ಕೊಳ್ತದ ಅಂತ. ಹಾಗಾದ್ರೆ ಈ ಆಕರ್ಷಣ ಬಲ ಎಷ್ಟಿರ್ತದಪ್ಪ ಅಂತಂದ್ರೆ ಈ ಆಕರ್ಷಣೆ ಬಲ ಕಣಗಳ ರಾಶಿಗಳ ಗುಣಲಬ್ಧಕ್ಕೆ, ಇದನ್ನೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಸೂತ್ರ ಏನಿದೆ ಇದನ್ನೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಏನು ಹೇಳ್ತಾ ಇದ್ದಾರೆ? ಪ್ರತಿಯೊಂದು ಕಣಗಳು ಒಂದನ್ನೊಂದು ಆಕರ್ಷಿಸ್ತಾವ. ಈ ಆಕರ್ಷಣ ಬಲ ಎಷ್ಟಿರ್ತದಪ್ಪ ಅಂದ್ರೆ ಕಣಗಳ ರಾಶಿಗಳ ಗುಣಲಬ್ಧಕ್ಕೆ. ರಾಶಿ ಎಷ್ಟು? m1 ಮತ್ತು m2 ಅಂತ ತಗೊಂಡಿದ್ವಿ ಅಂತಂದ್ರೆ ಈ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಅಂದರೆ ಈ ರಾಶಿಗಳ ಗುಣಲಬ್ಧ, ರಾಶಿ ಹೆಚ್ಚಿತ್ತು ಅಂದ್ರೆ ಅವುಗಳ ಮಧ್ಯೆ ಇರುವಂಥ ಗುರುತ್ವ ಬಲ ಹೆಚ್ಚಿರ್ತದ. ಬೈ ಚಾನ್ಸ್ ರಾಶಿ ಕಡಿಮೆ ಇತ್ತು ಅಂತಂದ್ರೆ ಗುರುತ್ವ ಬಲ ಕಡಿಮೆ ಇರ್ತದ.
ಇದನ್ನೇ ನೇರ ಅನುಪಾತ ಅಂತ ಕರಿತೀವಿ. ಹೆಚ್ಚಾದ್ರೆ ಹೆಚ್ಚು, ಕಡಿಮೆ ಆದ್ರೆ ಕಡಿಮೆ, ಇದನ್ನ ನೇರ ಅನುಪಾತ ಅಂತ ಕರಿತೀವಿ. ಎರಡು ವಸ್ತುಗಳ ರಾಶಿಗಳ ಗುಣಲಬ್ಧಕ್ಕೆ ಈ ಆಕರ್ಷಣೆ ಬಲ ನೇರ ಅನುಪಾತದಲ್ಲಿರ್ತದ. ಹಾಗೂ ಅವುಗಳ ನಡುವಿನ ದೂರದ ವರ್ಗಕ್ಕೆ, ಅವುಗಳ ನಡುವಿನ ದೂರದ ವರ್ಗ ಅಂದ್ರೆ ಡಿ ಅಂತ ತಗೊಂಡಿದ್ವಿ, ಈ ನಡುವಿನ ದೂರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಡಿಸ್ಟನ್ಸ್ ಎಷ್ಟು ಜಾಸ್ತಿ ಆಗ್ತದೋ ಅಷ್ಟು ಗುರುತ್ವ ಬಲ ಕಡಿಮೆ ಆಗ್ತದ, ಡಿಸ್ಟನ್ಸ್ ಎಷ್ಟು ಕಡಿಮೆ ಆಗ್ತದೋ ಅಷ್ಟು ಗುರುತ್ವ ಬಲ ಹೆಚ್ಚಾಗ್ತದೆ. ಇದನ್ನೇ ನಾವೇನಂತ ಕರಿತೀವಿ, ವಿಲೋಮ ಅನುಪಾತ ಅಂತ ಕರಿತೀವಿ. ಅಂದ್ರೆ ಒಂದು ಹೆಚ್ಚಾಗ್ತಾ ಇದ್ರೆ ಇನ್ನೊಂದು ಕಡಿಮೆ ಆಗ್ತಾ ಇದ್ರೆ, ಅಥವಾ ಒಂದು ಕಡಿಮೆ ಆಗ್ತಾ ಇದ್ರೆ ಇನ್ನೊಂದು ಹೆಚ್ಚಾಗ್ತಾ ಇರುತ್ತಾ, ಇದನ್ನ ವಿಲೋಮ ಅನುಪಾತ ಅಂತ ಕರಿತೀವಿ. ಎರಡು ತರದ್ದು ಬರ್ತದೆ, ನೇರ ಅನುಪಾತ, ವಿಲೋಮ ಅನುಪಾತ. ನೇರ ಅನುಪಾತ ಅಂತಂದ್ರೇನು, ಹೆಚ್ಚಾಗ್ತಾ ಇದ್ರೆ ಇದು ಇನ್ನೊಂದು ವ್ಯಾಲ್ಯೂನು ಹೆಚ್ಚಾಗ್ತಾ ಹೋಗ್ತದೆ. ವಿಲೋಮ ಅನುಪಾತ ಅಂದ್ರೇನು, ಒಂದು ವ್ಯಾಲ್ಯೂ ಹೆಚ್ಚಾಗ್ತಾ ಇದ್ರೆ ಇನ್ನೊಂದು ವ್ಯಾಲ್ಯೂ ಕಡಿಮೆ ಆಗ್ತದ, ಅಥವಾ ಒಂದು ವ್ಯಾಲ್ಯೂ ಕಡಿಮೆ ಆಗ್ತಾ ಇದ್ರೆ ಇನ್ನೊಂದು ವ್ಯಾಲ್ಯೂ ಹೆಚ್ಚಾಗ್ತದ ಅಂತ ಕೇಳ್ತಾರೆ. ಸೊ ಇಲ್ಲಿ ಕೆಲವೊಂದಿಷ್ಟು ಇಕ್ವೇಶನ್ಸ್ಗಳನ್ನ ಕೊಟ್ಟಾರ. ವಿ ಇಸ್ ಈಕ್ವಲ್ ಟು ಐ ಆರ್ ಅಂದ್ರೆ ಇದು ಯಾವುದು ಅಂತ ಅಂದ್ರೆ ಓಮ್ನ ನಿಯಮ. ಇದನ್ನ ಏನಂತ ಕರಿತೀವಿ, ಓಮ್ನ ನಿಯಮ ಅಂತ ಕರಿತೀವಿ. ನೆಕ್ಸ್ಟ್ ಇ ಇಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವಯರ್ ಅಂತದೆ. ಇದು ಆಲ್ಬರ್ಟ್ ಐನ್ಸ್ಟೀನ್ ಅವರು ಕೊಟ್ಟಂತ ಸಾಪೇಕ್ಷ ಸಿದ್ಧಾಂತ. ಸಾಪೇಕ್ಷ ಸಿದ್ಧಾಂತ ಇದನ್ನ ಯಾರು ಪ್ರತಿಪಾದಿಸ್ತಾರ, ಆಲ್ಬರ್ಟ್ ಐನ್ಸ್ಟೀನ್. ಇನ್ನೊಂದು ಎಫ್ ಇಸ್ಕೊಲ್ ಟು ಎಮ್ ಎ ಅಂತದ. ಇದು ಯಾವುದು ಅಂತಂದ್ರೆ ನ್ಯೂಟನ್ನ ಚಲನೆಯ ಎರಡನೇ ನಿಯಮ. ಇದನ್ನ ಏನಂತ ಕರಿತೀವಿ, ನ್ಯೂಟನ್ನ ಚಲನೆಯ ಎರಡನೇ ನಿಯಮ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ವಶನ್, ಜಿ ಸ್ಥಿರಾಂಕದ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಜಿ ಸ್ಥಿರಾಂಕದ ಬೆಲೆ ನಾನು ಆವಾಗಲೇ ಹೇಳಿದೆ, 6.67 ಇಂಟು 10⁻⁻11 ನ್ಯೂಟನ್ ಮೀಟರ್ ಸ್ಕ್ವಯರ್ ಪರ್ kg ಸ್ಕ್ವಯರ್ ಅಂತ ಹೇಳಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದನ್ನ ಏನಂತ ಕರಿತೀವಿ, ವಿಶ್ವ ಗುರುತ್ವಾಕರ್ಷಣೆ ಸ್ಥಿರಾಂಕ ಅಂತ ಕರಿತೀವಿ. ಅಂದ್ರೆ ಇದು ವಿಶ್ವದಲ್ಲಿ ಯಾವುದೇ ಜಾಗದಲ್ಲಿ ಹೋಗಿ ನೀವು ಇದನ್ನ ಪರೀಕ್ಷೆ ಮಾಡಿದ್ರು ಸಹಿತ ಇದರ ಬೆಲೆ ಯಾವಾಗಲೂ ಇಷ್ಟೇ ಬರುತ್ತೆ. ಸೊ ಇದನ್ನ ನೀವು ವ್ಯಾಲ್ಯೂನ ನೆನ್ಪಿಟ್ಕೋಬೇಕು. 6.67 ಇಂಟು 10⁻⁻11 ನ್ಯೂಟನ್ ಮೀಟರ್ ಸ್ಕ್ವಯರ್ ಪರ್ kg ಸ್ಕ್ವಯರ್ ಅಂತ ಇದು ಜೀನ ಸ್ಥಿರಾಂಕದ ಬೆಲೆ. ಇಲ್ಲಿ ಬೇರೆ ಬೇರೆ ರೀತಿಯಾದಂಥ ಬೆಲೆಗಳನ್ನು ಕೊಟ್ಟಾರ. ಇವುಗಳನ್ನು ನೋಡೋಣ. 3 × 10⁸ ಮೀಟರ್ಸ್ ಪರ್ ಸೆಕೆಂಡ್ ಅಂತ ಅಂದ್ರೆ ಇದು ಯಾವುದಪ್ಪ ಅಂದ್ರೆ ಬೆಳಕಿನ ವೇಗ. ನೆಕ್ಸ್ಟು 1.6 ಇಂಟು 10⁻⁻19 ಕೂಲಮ್ಸ್ ಅಂತ ಕೊಟ್ಟಿದ್ದಾರೆ. ಇದು ಒಂದು ಎಲೆಕ್ಟ್ರಾನ್ನ ವಿದ್ಯುತ್ ಆವೇಶ. ಬರೀ ಇದೊಂದೇ ಕ್ವಶನ್ನ ಕನ್ಸಿಡರ್ ಮಾಡಬೇಡ್ರಿ. ಇಲ್ಲಿ ಹೆಚ್ಚು ಕಡಿಮೆ ನಿಮಗೆ ಒಂದೊಂದು ಆಪ್ಷನಲ್ಲಿ ಒಂದೊಂದು ಕ್ವಶನ್ಸ್ನ ಪುಟ್ಟಾಕೋ ಥರದ ಇನ್ಫಾರ್ಮೇಷನ್ನ ನಾನು ತೊಗೊಂಬಂದಿರ್ತೀನಿ. ದಯವಿಟ್ಟು ಎಲ್ರಿಗೂ ಯಾರಿಗೆ ಈ ವಿಡಿಯೋಸ್ ಇಷ್ಟ ಆಗ್ತವ ದಯವಿಟ್ಟು ನೀವು ಎಲ್ರಿಗೂ ಶೇರ್ ಮಾಡೋಕ್ಕೆ ಟ್ರೈ ಮಾಡಿರಿ. ಅದರಿಂದ ಎಲ್ರಿಗೂ ಹೆಲ್ಪ್ ಆಗಲಿ. ಸೊ ಇದನ್ನು ನೋಟ್ ಡೌನ್ ಮಾಡ್ಕೊತ ಹೋಗ್ರಿ. ಇಲ್ಲೇನು ಬರ್ದಿರ್ತೀನಿ ನೋಟ್ ಡೌನ್ ಮಾಡ್ಕೊತ ಹೋಗ್ರಿ. ಯಾಕಂತಂದರೆ ನಿಮಗೆ ಮತ್ತೆ ವಾಪಸ್ ರಿವಿಷನ್ ಟೈಮಲ್ಲಿ ಭಾಳ ಹೆಲ್ಪ್ ಆಗ್ತವೆ. ನೆಕ್ಸ್ಟು 9.8 ಮೀಟರ್ಸ್ ಪರ್ ಸೆಕೆಂಡ್ ಸ್ಕ್ವಯರ್ ಅಂತ ಇದೆಯಲ್ಲ, ಇದನ್ನ ಏನಂತ ಕರಿತೀವಿ, ಭೂಮಿಯ ಗುರುತ್ವ ವೇಗವರ್ಧನೆ ಅಂತ ಕರಿತೀವಿ. ಇವುಗಳನ್ನ ನೋಟ್ ಡೌನ್ ಮಾಡ್ಕೋರಿ. ನೆಕ್ಸ್ಟ್ ಕ್ವಶನ್, ವಸ್ತುವಿನ ರಾಶಿ ಹೆಚ್ಚಾದಷ್ಟು ಗುರುತ್ವ ಬಲ ಡ್ಯಾಶ್. ವಸ್ತುವಿನ ರಾಶಿ ಹೆಚ್ಚಾದಷ್ಟು ಗುರುತ್ವ ಬಲ ಡ್ಯಾಶ್ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಒಂದು ಯಾವ್ದಾದ್ರು ವಸ್ತು ಅಂತ ಅನ್ಕೋರಿ, ಆ ವಸ್ತುವಿನ ರಾಶಿ ಹೆಚ್ಚಾಯ್ತು ಅಂತಂದ್ರ ಗುರುತ್ವ ಬಲ ಏನಾಗ್ತದ ಅಂತ. ರಾಶಿ ಹೆಚ್ಚಾದಷ್ಟು ಗುರುತ್ವ ಬಲ ಯಾವಾಗಲೂ ಹೆಚ್ಚುತ್ತದೆ. ಒಂದು ತಿಳ್ಕೊಂಬಿಡ್ರಿ, ರಾಶಿ ಎಷ್ಟು ಜಾಸ್ತಿ ಇರ್ತದೋ ಅಷ್ಟು ಗುರುತ್ವ ಬಲ ಜಾಸ್ತಿ ಆಗ್ತದೆ. ಉದಾಹರಣೆಗೆ ಒಂದು ಸಣ್ಣ ಚೆಂಡನ್ನ ನಾವು ತೊಗೊಂಡು ಬಿಟ್ವಿ ಅಂತ ಅಂದ್ರೆ ಅದು ಒಂದು ಸ್ಪೀಡಲ್ಲಿ ಬಂದರೆ, ಅದೇ ಅದಕ್ಕಿಂತ ತೂಕದ್ದು ಜಾಸ್ತಿ ದೊಡ್ಡ ತೂಕದ್ದು ನಾವು ಬಿಟ್ವಿ ಅಂದರೆ ಅದು ಬರುವಂತಹ ವೇಗ ಸ್ವಲ್ಪ ಹೆಚ್ಚಿರ್ತದ ಅಂತ. ರಾಶಿ ಹೆಚ್ಚಾದಷ್ಟು ಗುರುತ್ವ ಬಲ, ಅದರ ಮೇಲೆ ಪ್ರಭಾವ ಬೀರುವಂಥ ಗುರುತ್ವ ಬಲ ಹೆಚ್ಚುತ್ತಾ ಹೋಗ್ತದ. ನೆಕ್ಸ್ಟ್ ಇಲ್ಲಿ ಇನ್ನೊಂದು
ಬೈ ಚಾನ್ಸ್ ವಸ್ತುವಿನ ರಾಶಿ ಕಡಿಮೆ ಆದಷ್ಟು ಗುರುತ್ವ ಬಲ ಡ್ಯಾಶ್ ಅಂತ ಕೇಳಿದ್ರೆ ಏನಾಗ್ತದ? ವಸ್ತುವಿನ ರಾಶಿ ಕಡಿಮೆ ಆಯಿತು ಅಂದ್ರೆ ಆಟೋಮೆಟಿಕ್ಕು ಗುರುತ್ವ ಬಲನು ಸಹಿತ ಕಡಿಮೆ ಆಗ್ತದ. ನೆಕ್ಸ್ಟ್ ಕ್ವಶನ್, ಭೂಮಿಯ ಗುರುತ್ವ ವೇಗೋತ್ಕರ್ಷ ಎಷ್ಟು? ಭೂಮಿಯ ಗುರುತ್ವ ವೇಗೋತ್ಕರ್ಷ ಆವಾಗಲೇ ಹೇಳಿದೆ 9.8 ಮೀಟರ್ಸ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳಿದೆ. ಸೊ ಇದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಇನ್ನೊಂದಿದೆ 3 × 10⁸ ಮೀಟರ್ಸ್ ಪರ್ ಸೆಕೆಂಡ್. ಇದು ಯಾವುದು ಅಂತಂದರೆ ಬೆಳಕಿನ ವೇಗ. ಇವೆಲ್ಲ ಇಲ್ಲಿ 9.8 ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ, ಇದು ಸಹಿತ ತಪ್ಪು. 9.9 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ, 9.9 ಇದ್ದಕ್ಕೆ ಇದು ಆಪ್ಷನ್ ತಪ್ಪು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಗುರುತ್ವ ವೇಗೋತ್ಕರ್ಷದ ಸೂತ್ರವೇನು? ಗುರುತ್ವ ವೇಗೋತ್ಕರ್ಷದ ಸೂತ್ರ ಯಾವುದು ಅಪ್ಪ ಅಂತಂದರೆ G = G × m/r². ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಗುರುತ್ವ ವೇಗೋತ್ಕರ್ಷ ಅಂತಂದರೆ ಇಲ್ಲಿ ಜಿ ಅಂತ ಅಂದರೆ ಕ್ಯಾಪಿಟಲ್ ಜಿ ಅಂತ ಅಂದರೆ ಏನು? ಗುರುತ್ವ ಬಲ. ಇನ್ನು ಸ್ಮಾಲ್ ಜಿ ಅಂತ ಅಂದರೆ ಗುರುತ್ವ ವೇಗೋತ್ಕರ್ಷ. ನೆಕ್ಸ್ಟು ಎಂ ಅಂದರೆ ಭೂಮಿಯ ರಾಶಿ. ನೆಕ್ಸ್ಟು ಆರ್ ಅಂತ ಅಂದರೆ ಭೂಮಿಯ ತ್ರಿಜ್ಯ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಈ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಇಲ್ಲಿ ಕೆಲವೊಂದಿಷ್ಟು ಇದನ್ನು ಹೇಳಿದೆ, E = mc² ಹೇಳಿದೆ, F = G × m1 m2/r² ಅಂತ ಹೇಳಿದ್ದೆ. ಈಗ ಬಿ ಆಪ್ಷನಲ್ಲಿ V = U + AT ಅಂತ ಇದೆ. ಈ ಎಕ್ಸ್ಪ್ರೆಷನ್ ಏನಪ್ಪ ಅಂತಂದರೆ ಇದು ಚಲನೆಯ ಮೊದಲನೇ ಸಮೀಕರಣ. ಇದು ಚಲನೆಯ ಮೊದಲನೇ ಸಮೀಕರಣ ಇರ್ತದ. ನೆಕ್ಸ್ಟ್ ಕ್ವಶನ್, ತೂಕವುಳ್ಳ ಯಾವುದೇ ಕಾಯದ ಕೆಳಮುಖ ಚಲನೆಯ ವೇಗ ಅದರ ಗಾತ್ರಕ್ಕೆ ಅನುಪಾತೀಯವಾಗಿರುತ್ತದೆ ಎಂದು ಪ್ರತಿಪಾದಿಸಿದ ವಿಜ್ಞಾನಿ ಯಾರು? ಇಲ್ಲಿ ಈ ರೀತಿ ತೂಕವುಳ್ಳ ಯಾವುದೇ ಕಾಯದ ಕೆಳಮುಖ ಚಲನೆಯ ವೇಗ ಅದರ ಗಾತ್ರಕ್ಕೆ ಅನುಪಾತೀಯವಾಗಿರುತ್ತದೆ ಎಂದು ಪ್ರತಿಪಾದಿಸಿದ ವಿಜ್ಞಾನಿ ಯಾರಪ್ಪ ಅಂದ್ರೆ ಆಪ್ಷನ್ ಎ ಅರಿಸ್ಟಾಟಲ್. ಇದು ಆವಾಗಲೇ ನಾನು ಹೇಳ್ದಂಗೆ ಈ ನಿಯಮನೇ ಏನಂತ ಅಂತಂದ್ರೆ ಅಂದರೆ ಎರಡು ಬೇರೆ ಬೇರೆ ತೂಕದ ವಸ್ತುಗಳನ್ನು ನಾವು ಬಿಟ್ಟಾಗ, ಮೇಲಿನಿಂದ ಬಿಟ್ಟಾಗ ಅದರಲ್ಲಿ ಭಾರವಾದಂಥ ವಸ್ತು ಬೇಗ ಭೂಮಿಗೆ ಬಂದು ಮುಟ್ಟುತ್ತಾ, ಭಾರ ಕಡಿಮೆ ಇರುವಂಥ ವಸ್ತು ಸ್ವಲ್ಪ ತಡವಾಗಿ ಭೂಮಿಯನ್ನು ತಲುಪುತ್ತೆ ಅನ್ನೋದನ್ನು ಅರಿಸ್ಟಾಟಲ್ ಅವರು ಈ ಒಂದು ನಿಯಮದ ಪ್ರಕಾರ ಹೇಳ್ತಾರೆ. ಇದನ್ನು ಹೇಳಿದ ತಕ್ಷಣ ಗೆಲಿಲಿಯೋ ಅವ್ರು ಏನು ಮಾಡ್ತಾರೆ, ಪಿಸಾದ ವಾಲುಗೋಪುರದಲ್ಲಿ ಅವರು ಆ ಎಕ್ಸ್ಪೆರಿಮೆಂಟ್ನ ಮಾಡಿ ತೋರಿಸ್ತಾರೆ. ಎರಡು ಬೇರೆ ಬೇರೆ ತೂಕದ ಎರಡು ವಸ್ತುಗಳನ್ನು ಏಕಕಾಲದಲ್ಲಿ ನಿರ್ವಾತದಲ್ಲಿ ಮೇಲಿನಿಂದ ಬಿಡ್ತಾರೆ. ಆ ನಿರ್ವಾತ ಪ್ರದೇಶದಲ್ಲಿ ಏನಾಗ್ತದ, ಆ ಎರಡೂ ವಸ್ತುಗಳು ಏಕಕಾಲಕ್ಕೆ ಭೂಮಿಗೆ ಬಂದು ತಲುಪ್ತಾವೆ. ಸೊ ಇದರಿಂದ ಅರಿಸ್ಟಾಟಲ್ ಅವರು ಹೇಳಿರುವಂತಹ ನಿಯಮದಲ್ಲಿ ಬದಲಾವಣೆಗಳನ್ನು ತಂದು ಗೆಲಿಲಿಯೋ ಅವರು ಆ ನಿಯಮವನ್ನು ಸರಿ ಮಾಡ್ತಾರೆ. ಸೊ ಈ ನಿಯಮದಿಂದ ಇವೆಲ್ಲದರಿಂದ ನಾವು ಒಂದು ಕಾನ್ಸೆಪ್ಟನ್ನು ನಾವು ತಿಳ್ಕೊಂಡ್ವಿ. ಏನಪ್ಪ ಅಂತಂದ್ರೆ ಒಂದು ವಸ್ತುವಿನ ಕೆಳಮುಖ ಚಲನೆಯು ಅಂದರೆ ಗುರುತ್ವ ವೇಗೋತ್ಕರ್ಷವು ಅದರ ರಾಶಿಯನ್ನು ಅವಲಂಬಿಸಿರುವುದಿಲ್ಲ. ಇಲ್ಲಿ ಮೇನ್ ಆಗಿ ಅದು ಏನು ಮೇಲಿಂದ ಕೆಳಗಡೆ ಬರುತ್ತಲ್ಲ ಸ್ಪೀಡು, ಅದು ಅವುಗಳ ರಾಶಿಯನ್ನು ಅವಲಂಬಿಸಿರಂಗಿಲ್ಲ ಅಂತ ಹೇಳ್ತವೆ. ಈ ನಿಯಮಗಳು ಎರಡು ಅರಿಸ್ಟಾಟಲ್ ಅವರು ಮತ್ತು ಗೆಲಿಲಿಯೋ ಅವರು ಹೇಳಿರೋ ಪ್ರಕಾರ ಅದನ್ನು ಕನ್ಕ್ಲೂಡ್ ಮಾಡಿದಾಗ ಯಾವುದೇ ಒಂದು ವಸ್ತುವಿನ ಕೆಳಮುಖ ಚಲನೆ ಏನಿರ್ತದಲ್ಲ ಅದರ ಅಂದರೆ ಆ ಕೆಳಮುಖ ಚಲನೆ ಅಂದರೆ ಗುರುತ್ವ ವೇಗೋತ್ಕರ್ಷ. ಆ ಗುರುತ್ವ ವೇಗೋತ್ಕರ್ಷ ರಾಶಿಯನ್ನು ಅವಲಂಬಿಸಿರಂಗಿಲ್ಲ. ಅದು ದೊಡ್ಡದೇ ಇರಲಿ ಅಥವಾ ಚಿಕ್ಕದೇ ಇರಲಿ, ಆ ಗುರುತ್ವ ವೇಗೋತ್ಕರ್ಷ ಅವುಗಳ ಮೇಲೆ ಸಮಾನವಾಗಿ ಬಲವನ್ನು ಪ್ರಯೋಗ ಮಾಡ್ತದ ಅನ್ನುವಂಥದ್ದು ಕಾನ್ಸೆಪ್ಟ್ನ ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್, ಒಂದು ವಸ್ತುವಿನ ರಾಶಿ ಹಾಗೂ ಗುರುತ್ವ ವೇಗೋತ್ಕರ್ಷದ ಗುಣಲಬ್ಧವನ್ನು ಡ್ಯಾಶ್ ಎನ್ನುವರು. ಒಂದು ವಸ್ತುವಿನ ರಾಶಿ ಹಾಗೂ ಗುರುತ್ವ ವೇಗೋತ್ಕರ್ಷದ ಗುಣಲಬ್ಧವನ್ನು ನಾವೇನಂತ ಕರಿತೀವಿ? ತೂಕ ಅಂತ ಕರಿತೀವಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್.
ಇನ್ನು ಇಲ್ಲಿ ಇರುವಂತ ಸಾಂದ್ರತೆ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಏನಪ್ಪಾ ಅಂತಂದ್ರೆ ಒಂದು ವಸ್ತುವಿನ ಘಟಕ ಪರಿಮಾಣದಲ್ಲಿ ಇರುವ ದ್ರವ್ಯಮಾನವನ್ನು ಸಾಂದ್ರತೆ ಅಂತ ಕರಿತೀವಿ. ಒಂದು ವಸ್ತುವಿನ ಘಟಕ ಪರಿಮಾಣದಲ್ಲಿ ಅಂದ್ರೆ ಒಂದು ವಸ್ತುವಿನ ಸಣ್ಣ ಒಂದು ಘಟಕ ಪರಿಮಾಣದಲ್ಲಿ ಇರುವಂತ ದ್ರವ್ಯವನ್ನ ಅಂದ್ರೆ ಅದು ಎಷ್ಟು ಕ್ವಾಂಟಿಟಿ ಇದೆ ಅನ್ನೋದನ್ನೇ ನಾವೇನಂತ ಕರಿತೀವಿ, ಸಾಂದ್ರತೆ ಅಂತ ಕರಿತೀವಿ. ನೆಕ್ಸ್ಟ್ ದ್ರವ್ಯ ರಾಶಿ ಅನ್ನುವಂಥದ್ದಿದೆ. ದ್ರವ್ಯ ರಾಶಿ ಅಂದ್ರೆ ಏನು ಅಂತಂದ್ರೆ ಎಷ್ಟು ಪದಾರ್ಥಗಳಿಂದ ಆ ವಸ್ತುವನ್ನ ಮಾಡಲಾಗಿದೆ. ಅಂದ್ರೆ ಆ ಒಂದು ಉದಾಹರಣೆಗೆ ಈಗ ಒಂದು ಕಪ್ ಟೀ ಮಾಡಿದಾರ ಅಂತಂದ್ರೆ ಅದರಲ್ಲಿ ದ್ರವ್ಯ ರಾಶಿ ಎಷ್ಟು ಅಂದ್ರೆ 1 ಕಪ್ ಹಾಲು ಹಾಕಿದೀವಿ ಅಂತ ಉದಾಹರಣೆ ಅನ್ಕೋರಿ, ಆ ದ್ರವ್ಯ ರಾಶಿ ಅಂತ ಕರಿತೀವಿ. ಅಂದ್ರೆ ಎಷ್ಟು ಪದಾರ್ಥಗಳಿಂದ ಮಾಡಲಾಗಿದೆ ಅನ್ನೋದೇ ದ್ರವ್ಯ ರಾಶಿ. ಇನ್ನು ನೆಕ್ಸ್ಟ್ ಬಲ. ಬಲ ಏನು ಅಂತಂದ್ರೆ ವಸ್ತುವಿನ ಸ್ಥಿತಿ ಅಥವಾ ಚಲನೆಯನ್ನು ಬದಲಾಯಿಸುವುದಕ್ಕೆ ಕಾರಣವಾಗುವಂತ ತಳ್ಳುವಿಕೆಯನ್ನ ನಾವೇನಂತ ಕರಿತೀವಿ, ಬಲ. ಅಂದ್ರೆ ವಸ್ತುವಿನ ಸ್ಥಿತಿ ಅಥವಾ ಚಲನೆಯನ್ನು ಸ್ಥಿತಿ, ಉದಾಹರಣೆಗೆ ಅದು ಒಂದು ಕಡೆ ನಿಂತಿದೆ ಅಂತಂದ್ರೆ ಆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಆ ವಸ್ತು ಹೋಗ್ಬೇಕಾಗಿತ್ತು ಅಂದ್ರೆ ಅದನ್ನ ನಾವು ತಳ್ತೀವಲ್ಲ, ಅದನ್ನೇ ನಾವೇನಂತ ಕರಿತೀವಿ, ಬಲ ಪ್ರಯೋಗ ಅಂತ ಕರಿತೀವಿ. ಅಥವಾ ನಾವು ಉದಾಹರಣೆಗೆ ಕಾರ್ ಓಡಿಸ್ತಾ ಇದ್ದೀವಿ ಅಂತ ಅನ್ಕೋರಿ, ಬೈ ಚಾನ್ಸ್ ನಾವು ಆ ಓಡಿಸುವಾಗ ನಾವು ಬ್ರೇಕ್ನ ಒತ್ತೀವಲ್ಲ, ಚಲನೆಯನ್ನ ಬದಲಾಯಿಸೋದು, ಫಾಸ್ಟ್ ಆಗಿ ಹೋಗ್ತಾ ಇರೋ ಗಾಡಿಯನ್ನ ಸ್ಲೋ ಮಾಡ್ತದೆ. ಇವುಗಳನ್ನ ಏನಂತ ಕರಿತೀವಿ, ಬಲ ಪ್ರಯೋಗ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಕ್ವಶನ್, ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕವು ಭೂಮಿಯ ತೂಕದ ಡ್ಯಾಶ್ ರಷ್ಟು ಇರುತ್ತದೆ ಅಂತ ಕೇಳ್ತಾರೆ. ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, 1/6 ಇರುತ್ತದೆ. ನೆಕ್ಸ್ಟ್ ಕ್ವಶನ್, ತೂಕದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೇಳ್ತಾರೆ. ತೂಕದ ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಏಕಮಾನ ಆಪ್ಷನ್ ಎ ಕೆಜಿ. ಇಲ್ಲಿ ತೂಕ ಮತ್ತು ರಾಶಿ, ತೂಕ ಅಂದ ತಕ್ಷಣ ನಾವೇನು ಅನ್ಕೋತೀವಿ, ಇಲ್ಲಿ ಡೈರೆಕ್ಟ್ ಆಗಿ ಕೆಜಿ ಅಂತ ನಾವು ಹಾಕೋ ಚಾನ್ಸಸ್ ಇರುತ್ತೆ. ಬಟ್ ಅಂತಾರಾಷ್ಟ್ರೀಯ ಏಕಮಾನ ಯಾವಾಗಲೂ ನ್ಯೂಟನ್ ಇರುತ್ತೆ. ನೆಕ್ಸ್ಟು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಏಕಮಾನ ಕೆಜಿ. ನೆಕ್ಸ್ಟ್ ಕ್ವಶನ್, ಒಂದು ವಸ್ತುವನ್ನು ಸಮಭಾಜಕ ವೃತ್ತದಲ್ಲಿ ತೂಗಿದರೆ ವಸ್ತುವಿನ ತೂಕ ಡ್ಯಾಶ್ ಆಗುತ್ತದೆ. ಬೈ ಚಾನ್ಸ್ ಒಂದು ವಸ್ತುವನ್ನ ಭೂಮಿಯ ಸಮಭಾಜಕ ವೃತ್ತದಲ್ಲಿ ನಾವೇನಾದ್ರೂ ತೂಗಿದ್ವಿ ಅಂತಂದ್ರೆ ಆ ವಸ್ತುವಿನ ತೂಕ ಏನಿರ್ತದ, ಕಡಿಮೆ ತೋರಿಸ್ತದ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಂದ್ರೆ ನಾವು 3 ರೀತಿಯಾದಂತಹ ಜಾಗಗಳಲ್ಲಿ ನಾವು ವಸ್ತುವನ್ನ ತೂಗ್ಬಹುದು. ಯಾವ್ಯಾವಪ್ಪ ಅಂತಂದ್ರೆ ಒಂದು ಭೂಕೇಂದ್ರ, ಮತ್ತೊಂದು ಸಮಭಾಜಕ ವೃತ್ತ, ಮತ್ತೊಂದು ಧ್ರುವ ಪ್ರದೇಶಗಳಲ್ಲಿ. ಇನ್ನು ಭೂಕೇಂದ್ರದಲ್ಲಿ ನಾವೇನಾದ್ರೂ ಆ ವಸ್ತುವನ್ನ ತೂಗಿದ್ವಿ ಅಂತಂದ್ರೆ ಭೂಕೇಂದ್ರದಲ್ಲಿ 0 ಇರ್ತದೆ ತೂಕ. ಇನ್ನು ಸಮಭಾಜಕ ವೃತ್ತದಲ್ಲಿ ಈ ಸಮಭಾಜಕ ವೃತ್ತದಲ್ಲಿ ಎಷ್ಟಿರ್ತದೆ, ಕಡಿಮೆ ತೋರಿಸ್ತದೆ ತೂಕ. ನೆಕ್ಸ್ಟು ಲಾಸ್ಟ್ ಉಳಿಯೋದು ಯಾವುದು, ಧ್ರುವ ಪ್ರದೇಶಗಳಲ್ಲಿ. ಧ್ರುವ ಪ್ರದೇಶಗಳಲ್ಲಿ ಏನಾಗ್ತದ, ತೂಕ ಹೆಚ್ಚು ತೂಕವನ್ನು ತೋರಿಸ್ತದ. ಯಾಕ ಇಲ್ಲಿ ರೀಸನ್ ಬೇಕು, ಯಾಕೆ ಈ ಥರ ಆಗ್ತದ. ಯಾಕಂತಂದ್ರೆ ಭೂಮಿಯ ಗುರುತ್ವಾಕರ್ಷಣ ಬಲದ ಕಾರಣದಿಂದ ಈ ರೀತಿಯಾದಂತಹ ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದು ತೂಕವನ್ನು ನಾವು ನೋಡಬಹುದು. ಇಲ್ಲಿ ಭೂಕೇಂದ್ರದಲ್ಲಿ ಏನಾಗ್ತದ, ಸಮಭಾಜಕ ವೃತ್ತದಲ್ಲಿ ಏನಾಗ್ತದೆ, ಧ್ರುವ ಪ್ರದೇಶಗಳಲ್ಲಿ ಯಾಕೆ ಹೆಚ್ಚು ತೂಗ್ತದ. ಯಾಕಂತಂದ್ರೆ ಧ್ರುವ ಪ್ರದೇಶಗಳಲ್ಲಿ ಭೂಮಿಯಿಂದ ಅದು ಭೂಮಿಯ ರೇಡಿಯಸ್ ಅಥವಾ ತ್ರಿಜ್ಯದಿಂದ, ಭೂಮಿಯ ತ್ರಿಜ್ಯದಿಂದ ಏನಿರ್ತದ, ತುಂಬಾ ಸಮೀಪ ಇರ್ತವೆ. ಧ್ರುವ ಪ್ರದೇಶಗಳು ತ್ರಿಜ್ಯದಿಂದ ಸಮೀಪ ಇರ್ತಾವ. ಅದರ ಸಲುವಾಗಿ ಏನಾಗ್ತದ, ಅದರ ರೇಡಿಯಸ್ ಕಡಿಮೆ ಆಗೋದ್ರಿಂದ ಅದರ ಮೇಲೆ ಅಪ್ಲೈ ಆಗುವಂಥ ಬಲ ಏನಿದೆ ಜಾಸ್ತಿ ಆಗ್ತದ. ಅದಕ್ಕೆ ಅದು ಹೆಚ್ಚು ತೂಕ ತೋರಿಸ್ತದ. ಸಮಭಾಜಕ ವೃತ್ತದಲ್ಲಿ ಏನಾಗ್ತದ, ಅದರ ರೇಡಿಯಸ್ ಏನಾಗ್ತದ, ಜಾಸ್ತಿ ಆಗ್ತದೆ. ಸೊ ಅದರಿಂದ ಅದು ತೂಕ ಕಡಿಮೆ ತೋರಿಸ್ತದ. ಇಲ್ಲಿ ಭೂಕೇಂದ್ರದಲ್ಲಿ ಏನಾಗ್ತದ, ಗ್ರಾವಿಟಿ ಫೋರ್ಸಸ್ 0 ಆಗಿಬಿಡ್ತದ. ಸೊ ಅದರ ಸಲುವಾಗಿ ಭೂಕೇಂದ್ರದಲ್ಲಿ 0 ತೂಕವನ್ನು ಅದು ನಮಗೆ ತೋರಿಸ್ತದ. ನೆಕ್ಸ್ಟ್ ಕ್ವಶನ್, ಒಂದು ವಸ್ತುವನ್ನು ಭೂಕೇಂದ್ರದಲ್ಲಿ ತೂಗಿದರೆ ವಸ್ತುವಿನ ತೂಕ
ಡ್ಯಾಶ್ ಆಗುತ್ತದೆ ಅಂತ ಕೇಳ್ತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಶೂನ್ಯವಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಒಂದು ವಸ್ತುವನ್ನು ಭೂ ಮೇಲ್ಮೈ ಮೇಲೆ ತೂಗಿದರೆ ವಸ್ತುವಿನ ತೂಕ ಡ್ಯಾಶ್ ಆಗುತ್ತದೆ. ಇಲ್ಲಿ ನೋಡ್ರಿ, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಒಂದು ವಸ್ತುವನ್ನು ಭೂ ಕೇಂದ್ರದಲ್ಲಿ ತೂಗಿದರೆ ಶೂನ್ಯ ತೋರಿಸ್ತದ. ಬೈ ಚಾನ್ಸ್ ಅದನ್ನು ಭೂಮಿಯ ಮೇಲ್ಮೈ ಮೇಲೆ ತೂಗಿದರೆ ಆ ವಸ್ತುವಿನ ತೂಕ ಯಾವಾಗಲೂ ಹೆಚ್ಚು ತೋರಿಸ್ತದ. ಅಂದರೆ ಭೂಮಿಯ ಮ್ಯಾಲ್ ನೀವು ಏನಾದರೂ ಒಂದು ವಸ್ತುವಿನ ತೂಕ ಮಾಡಿದ್ರಿ ಅಂತಂದ್ರೆ ಅದು ಹೆಚ್ಚು ತೋರಿಸ್ತದ. ಬೈ ಚಾನ್ಸ್ ಭೂಮಿಯಿಂದ ಎತ್ತರದಲ್ಲಿ ನೀವು ಆ ವಸ್ತುವನ್ನು ತೂಕ ಮಾಡಿದ್ರಿ ಅಂದ್ರೆ ಆ ವಸ್ತುವಿನ ತೂಕ ಕಡಿಮೆ ಆಗ್ತದ. ಬೈ ಚಾನ್ಸ್ ಭೂಮಿಯ ಆಳದಲ್ಲಿ ನೀವು ತೂಕ ಮಾಡಿದ್ರಿ ಅಂತಂದ್ರೆ ಅಲ್ಲಿಯೂ ಸಹಿತ ಭೂಮಿಯ ತೂಕ ಇದು ವಸ್ತುವಿನ ತೂಕ ಕಡಿಮೆ ಆಗ್ತದ. ಇಲ್ಲಿ ನೋಡ್ರಿ, ಭೂ ಮೇಲ್ಮೈ ಮತ್ತೆ ಭೂಮಿಯ ಮೇಲೆ ಮತ್ತೆ ಭೂಮಿಯ ಒಳಗೆ, ಈ ಮೂರು ಕಂಡೀಷನ್ಗಳಲ್ಲಿ ಏನಾಗ್ತದ ನೋಡೋಣ. ಭೂಮಿ ಮೇಲ್ಮೈ ಮೇಲೆ ನಾವು ಏನಾದರೂ ವಸ್ತುವನ್ನ ತೂಗಿದ್ವಿ ಅಂತಂದ್ರೆ ಹೆಚ್ಚು ತೂಕ ತೋರಿಸ್ತದ. ಬೈ ಚಾನ್ಸ್ ಭೂಮಿಯ ಮೇಲೆ ಅಂದ್ರೆ ಆಕಾಶ ಅಂದ್ರೆ ಭೂಮಿಯನ್ನ ದಾಟಿ ಎಷ್ಟು ನಾವು ದೂರ ಹೋಗ್ತೀವಿ ಅಲ್ಲಿ ತೂಕ ಕಡಿಮೆ ಆಗ್ತದ. ಇನ್ನು ಭೂಮಿಯ ಒಳಗಡೆ ಅಂದ್ರೆ ನಾವು ಮೇನ್ ಆಗಿ ಏನು ಸೆಂಟರ್ನಿಂದ ನಾವು ಎಷ್ಟು ದೂರ ಹೋಗ್ತೀವಿ ಅಥವಾ ಎಷ್ಟು ಸಮೀಪ ಬರ್ತೀವಿ ಅದರ ಮೇಲೇನೆ ಆ ತೂಕ ಹೆಚ್ಚು ಕಡಿಮೆ ಆಗ್ತದ. ಇಲ್ಲಿನೂ ಸಹಿತ ತೂಕ ಕಡಿಮೆ. ನೆಕ್ಸ್ಟ್ ಕ್ವಶನ್, ತೂಕರಾಹಿತ್ಯ ಸ್ಥಿತಿ ಎಂದರೇನು? ತೂಕರಾಹಿತ್ಯ ಸ್ಥಿತಿ ಅಂತಂದ್ರ ಸೊನ್ನೆ ಪ್ರಕ್ರಿಯಾ ಬಲವಿರುವಂತಹದ್ದನ್ನೇ ಏನಂತ ಕರಿತೀವಿ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊನ್ನೆ ಪ್ರಕ್ರಿಯಾ ಬಲವನ್ನೇ ಏನಂತ ಕರಿತೀವಿ? ತೂಕರಾಹಿತ್ಯ ಸ್ಥಿತಿ ಅಂತ ಕರಿತೀವಿ. ಈ ಸ್ಥಿತಿಯನ್ನ ಅನುಭವಿಸೋದು ಎಲ್ಲಿಯಪ್ಪ ಅಂದ್ರೆ ನಾವು ಬಾಹ್ಯಾಕಾಶಗಳಲ್ಲಿ. ಬಾಹ್ಯಾಕಾಶಗಳಲ್ಲಿ ಏನಾಗ್ತದ? ತೂಕರಾಹಿತ್ಯ ಸ್ಥಿತಿಯನ್ನ ನಾವು ಅನುಭವಿಸ್ತೀವಿ. ಈಗ ಏನು ತೂಕರಾಹಿತ್ಯ ಸ್ಥಿತಿ ಅಂತಂದ್ರ ಯಾವುದೇ ಒಂದು ವಸ್ತುವಿನ ಮೇಲೆ ಬಾಹ್ಯ ಬಲಪ್ರಯೋಗ ಶೂನ್ಯ ಆಗಿತ್ತು ಅಂತಂದ್ರ ಅಂದ್ರೆ ಹೊರಗಡೆಯಿಂದ ಆ ವಸ್ತುವಿನ ಮೇಲೆ ಅಥವಾ ಆ ಕಾಯದ ಮೇಲೆ ಬಲಪ್ರಯೋಗ ಏನೂ ಇರಲಿಲ್ಲ ಅಂತಂದ್ರ ಆ ವಸ್ತು ತೂಕ ರಹಿತವಾಗಿರ್ತವೆ. ಇದನ್ನೇ ಏನಂತ ಕರಿತೀವಿ? ತೂಕರಾಹಿತ್ಯ ಸ್ಥಿತಿ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಲಿಫ್ಟ್ ನ್ಯೂಟನ್ನ ಯಾವ ನಿಯಮದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಲಿಫ್ಟ್ ನ್ಯೂಟನ್ನ 1ನೇ ನಿಯಮದ ಮೇಲೆ ಕಾರ್ಯನಿರ್ವಹಿಸ್ತದ. ಇಲ್ಲಿ ಲಿಫ್ಟ್ನಲ್ಲಿ ಕೆಲವೊಂದಿಷ್ಟು ಸಂದರ್ಭಗಳು ಬರ್ತಾವ. ಲಿಫ್ಟ್ ಮೇಲ್ಮುಖವಾಗಿ ಹೋಗುವುದು, ಲಿಫ್ಟ್ ಕೆಳಮುಖ, ಲಿಫ್ಟ್ ಸಮವೇಗ, ನೆಕ್ಸ್ಟ್ ಲಿಫ್ಟ್ ಬ್ರೇಕ್ ಹಾಕಿದಾಗ. ಇಲ್ಲಿ ನಮ್ಮ ತೂಕದಲ್ಲಿ ಏನ್ ವ್ಯತ್ಯಾಸಗಳಾಗ್ತಾವ ನೋಡೋಣ. ಲಿಫ್ಟ್ ಮೇಲ್ಮುಖವಾಗಿ ಹೋಗ್ಬೇಕಾದ್ರೆ ಏನಾಗ್ತದ? ತೂಕ ಹೆಚ್ಚಾಗ್ತದ. ಅದೇ ಲಿಫ್ಟ್ ಕೆಳಮುಖದಲ್ಲಿ ಹೋಗ್ಬೇಕಾದಾಗ ತೂಕ ಕಡಿಮೆ ಆಗುತ್ತ. ಬೈ ಚಾನ್ಸ್ ಆ ಲಿಫ್ಟ್ ಸಮವೇಗದಲ್ಲಿ ಒಂದೇ ವೇಗದಲ್ಲಿ ಹೋಗ್ತಿದ್ರೆ ತೂಕದಲ್ಲಿ ಯಾವುದೇ ವ್ಯತ್ಯಾಸ ಇರಲ್ಲ. ಇನ್ನು ಸಪೋಸ್ ಲಿಫ್ಟ್ ಹೋಗುವಾಗ ಒಮ್ಮಿಂದೊಮ್ಮೆ ಬ್ರೇಕ್ ಹಾಕಿದ್ವಿ ಅಥವಾ ಅದಕ್ಕೆ ಬ್ರೇಕ್ ಹಾಕಿದ್ವಿ ಅಂತಂದ್ರೆ ನಮ್ಮ ತೂಕ ಏನಾಗ್ತದ? ಶೂನ್ಯ ತೂಕ ಆಗ್ತದ. ಅಂದ್ರೆ ತೂಕವನ್ನ ನಾವು ಶೂನ್ಯವಾಗಿ ನೋಡ್ಬೋದು ಯಾವಾಗ ಲಿಫ್ಟ್ ಬ್ರೇಕ್ ಆದಾಗ. ಇದನ್ನ ನೀವು ಎಕ್ಸ್ಪೀರಿಯನ್ಸು ಮಾಡಿರ್ತೀರಿ. ಒಂದೇ ಕ್ಷಣಕ್ಕೆ ಒಮ್ಮಿಂದೊಮ್ಮೆ ಅದು ಮೇಲೆ ಹೋಗುವಾಗ ನಮಗೊಂಥರ ಅದು ಮೇಲೆ ಎತ್ಕೊಂಡು ಹೋದಂಗೆ ಒಂಥರ ಫೀಲ್ ಬರ್ತು. ಅದು ನೀವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್, ಲಿಫ್ಟ್ನಲ್ಲಿ ವ್ಯಕ್ತಿ ಮೇಲ್ಮುಖವಾಗಿ ಚಲಿಸುವಾಗ ಆ ವ್ಯಕ್ತಿಯ ತೂಕವು ಡ್ಯಾಶ್ ತೋರುತ್ತದೆ. ಈಗ ಜಸ್ಟ್ ಹೇಳಿದೆ ವ್ಯಕ್ತಿಯ ತೂಕ ಏನಾಗ್ತದ? ಹೆಚ್ಚಾಗ್ತದ. ನೆಕ್ಸ್ಟ್ ಕ್ವಶನ್, ಗ್ರಹಗಳ ನಿಯಮವನ್ನು ರೂಪಿಸಿದ ವಿಜ್ಞಾನಿ ಯಾರು? ಗ್ರಹಗಳ ನಿಯಮವನ್ನು ರೂಪಿಸಿದ ವಿಜ್ಞಾನಿ ಜೋಹಾನ್ಸ್ ಕೆಪ್ಲರ್ ಅಂತ. ಜೋಹಾನ್ಸ್ ಕೆಪ್ಲರ್ ಅನ್ನುವಂಥವ್ರು ಗ್ರಹಗಳ ನಿಯಮಗಳನ್ನ ಹೇಳ್ತಾರ. ಅವರು 3 ನಿಯಮಗಳನ್ನ ಹೇಳ್ತಾರ. ಮೇನ್ ಆಗಿ 3 ನಿಯಮಗಳನ್ನ ಹೇಳ್ತಾರ. 1ನೇ ನಿಯಮದಲ್ಲಿ ಏನ್ ಹೇಳ್ತಾರ? 1ನೇ ನಿಯಮದಲ್ಲಿ ಎಲ್ಲಾ ಗ್ರಹಗಳು ಸೂರ್ಯನ ಸುತ್ತ ಎಲಿಪ್ಟಿಕಲ್ ಮಾರ್ಗವಾಗಿ ಚಲಿಸುತ್ತವೆ. ಅಂದ್ರೆ ಈ ರೀತಿಯಾದಂಥ ಮಾರ್ಗದಲ್ಲಿ ಚಲಿಸ್ತಾವ. ಅಂದ್ರೆ ಪ್ರತಿಯೊಂದು ಗ್ರಹನು ಸೂರ್ಯ ಮಿಡ್ಲಲ್ಲಿ ಇದ್ದ ಅಂತಂದ್ರ ಪ್ರತಿ ಗ್ರಹನು
ಏನು ಮಾಡ್ತಾವ, ಎಲಿಪ್ಟಿಕಲ್ ಮಾದರಿಯಲ್ಲಿ ಸೂರ್ಯನ ಸುತ್ತ ಸುತ್ತಿರ್ತಾವ ಅಂತ ಹೇಳ್ತಾರೆ. ಒಂದನೇ ನಿಯಮದ ಪ್ರಕಾರ ಎಲಿಪ್ಟಿಕಲ್ ಮಾರ್ಗದಲ್ಲಿ ಎಲ್ಲ ಗ್ರಹಗಳು ಸೂರ್ಯನ ಸುತ್ತ ಸುತ್ತಿರ್ತಾವ ಅಂತ. ಇನ್ನು ಎರಡನೇ ನಿಯಮ ಏನು ಹೇಳ್ತದಪ್ಪ ಅಂತಂದ್ರೆ, ಗ್ರಹಗಳು ಸೂರ್ಯನಿಗೆ ಹತ್ತಿರದಲ್ಲಿದ್ದು ಅಂದ್ರ ವೇಗವಾಗಿ ಚಲಿಸ್ತಾವ. ಬೈ ಚಾನ್ಸ್ ಗ್ರಹಗಳು ಸೂರ್ಯನಿಗೆ ದೂರದಲ್ಲಿದ್ದಾಗ ನಿಧಾನವಾಗಿ ಚಲಿಸ್ತಾವ. ಅರ್ಥ ಆಗ್ತಿದೆನಾ? ಎರಡನೇ ನಿಯಮ ಏನು ಹೇಳ್ತಾ ಇದ್ದಾರೆ, ಗ್ರಹಗಳು ಸೂರ್ಯನಿಗೆ ಹತ್ತಿರವಾಗಿತ್ತು ಅಂದ್ರೆ ಅವುಗಳು ವೇಗವಾಗಿ ಚಲಿಸ್ತಾವ. ಅದೇ ಗ್ರಹಗಳು ಸೂರ್ಯನಿಗೆ ದೂರವಾಗಿತ್ತು ಅಂತಂದ್ರೆ ಅವುಗಳು ನಿಧಾನವಾಗಿ ಚಲಿಸ್ತಾವ. ಇನ್ನು ಮೂರನೇ ನಿಯಮ ಏನ್ ಹೇಳ್ತದಪ್ಪ ಅಂತಂದ್ರ, ಗ್ರಹಗಳು ಸುತ್ತುವ ಸಮಯ ಮತ್ತು ಸೂರ್ಯನಿಂದ ದೂರ ನಡುವೆ ಇರುವ ಸಂಬಂಧ ಇದೆ. ಅಂದ್ರೆ ಗ್ರಹಗಳು ಸುತ್ತುವ ಸಮಯ ಮತ್ತು ಸೂರ್ಯದಿಂದ ದೂರ, ಅದು ಸುತ್ತುವಂಥ ಟೈಮು ಯಾವುದಕ್ಕೆ ಡಿಪೆಂಡೆಂಟ್ ಆಗಿರ್ತದ, ಸೂರ್ಯನ ದೂರಕ್ಕೆ ಸಂಬಂಧಪಟ್ಟಿರ್ತದ ಅಂತ ಹೇಳ್ತಾರೆ. ಯಾವ ರೀತಿ ಸಂಬಂಧ ಅಂತಂದ್ರೆ, ಒಂದು ನಿಯಮ ಬರ್ತದ, r³ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು t² ಅಂತ. ಇಲ್ಲಿ r ಅಂತ ಅಂದರೆ ಸೂರ್ಯನಿಂದ ಭೂಮಿಗೆ ಅಥವಾ ಸೂರ್ಯನಿಂದ ಗ್ರಹಗಳಿಗೆ ಇರುವ ಒಂದು ದೂರ. ಈ t² ಅಂತ ಅಂದ್ರೆ ಏನು, ಪರಿಭ್ರಮಣ ಅವಧಿ ಅಂತ ಕರೀತೀವಿ. ಈ ಮೂರು ನಿಯಮಗಳನ್ನು ಕೆಪ್ಲರ್ ಅವರು ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್, ಕೆಪ್ಲರ್ನ ಮೂರನೇ ನಿಯಮದ ಸೂತ್ರವನ್ನು ಹೇಳ್ರಿ. ಜಸ್ಟ್ ಈಗ ಹೇಳಿದೆ, r³ ಈಸ್ ಪ್ರಪೋರ್ಷನಲ್ ಟು t². ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಇಷ್ಟು ಕ್ವಶನ್ಸು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಗೊತ್ತಾಗಿರಲಿಲ್ಲ ಅಥವಾ ನಿಮಗೆ ಇಂಪ್ರೂವ್ಮೆಂಟ್ ಬೇಕು ಅಂತ ಅನ್ನಿಸ್ತು ಅಂತಂದರೆ ದಯವಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಮೆಸೇಜ್ ಮಾಡಿರಿ. ಮತ್ತು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಎಷ್ಟು ಜಾಸ್ತಿ ಶೇರ್ ಮಾಡ್ತೀರಿ ಅಷ್ಟು ಎಲ್ಲರಿಗೂ ಹೆಲ್ಪ್ ಆಗ್ತದೆ. ಈ ಕ್ವಶನ್ಸ್ಗಳನ್ನು ನೀವು ಆದಷ್ಟು ರಿವಿಷನ್ ಮಾಡ್ತಾ ಇರ್ರಿ. ಯಾವುದಾದ್ರೂ ನಿಮಗೆ ನೆನಪಾಗ್ತಾ ಇಲ್ಲ ಅಂತಂದ್ರೆ ಒಂದು ಶಾರ್ಟ್ ನೋಟ್ ಟೈಪ್ ರೆಡಿ ಮಾಡಿಕೊಂಡು ಅದನ್ನು ಸ್ವಲ್ಪ ರಿವಿಷನ್ ಮಾಡ್ತಾರೆ. ಇದು ರೆಗ್ಯುಲರ್ ಕ್ವಶನ್ಸ್ ಬರ್ತಾ ಇರ್ತಾವೆ, ಈ ಪಾಠಗಳೆಲ್ಲದ್ರ ಮೇಲೆ ಕ್ವಶನ್ಸ್ ಬರ್ತಾ ಇರ್ತಾವೆ. ಸೊ ಅದಕ್ಕೆ ಯಾರು ಕೇರ್ಲೆಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಮತ್ತು ಇನ್ನೊಂದೇನು, ನೆಕ್ಸ್ಟ್ ಇದೇ ರೀತಿ ಸೈನ್ಸ್ ರಿಲೇಟೆಡ್ ಮತ್ತು ಮೆಂಟಲ್ ಎಬಿಲಿಟಿ ರಿಲೇಟೆಡ್ ವಿಡಿಯೋಸ್ ಕಂಟಿನ್ಯೂ ಬರ್ತಾ ಇರ್ತಾವೆ. ಸೊ ಅದಕ್ಕೆ ಪ್ರತಿಯೊಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿರಿ. ಅದರಿಂದ ನಿಮ್ಗೆ ವಿಡಿಯೋ ಅಪ್ಲೋಡ್ ಆದ ತಕ್ಷಣವೇ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ. ನೀವು ಯಾವಾಗ ಫ್ರೀ ಇರ್ತೀರಿ, ಯಾವಾಗ ನಿಮ್ಗೆ ಟೈಮ್ ಇರ್ತದೋ ಆ ಟೈಮ್ದಾಗ ವಿಡಿಯೋನ ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಇಲ್ಲಿ ಮೇನ್ ಫೋಕಸ್ ಇರೋದು ಅತಿ ಕಡಿಮೆ ಸಮಯದಲ್ಲಿ ಹೆಚ್ಚಿನ ವಿಷಯವನ್ನು ತಿಳಿಸ್ಬೇಕು ಅಂತ. ಹೀಗಾಗಿ ನಾನು ಒಂದು ಸ್ವಲ್ಪ ಫಾಸ್ಟಾಗಿ ನಾನು ಹೇಳ್ತಾ ಹೋಗಿರ್ತೀನಿ. ಬೈ ಚಾನ್ಸ್ ನಿಮಗೆ ಇನ್ನೂ ಸ್ಲೋ ಆಗಿ ಬೇಕಾಗಿತ್ತು ಅಂತಂದರೆ ನನಗೆ ದಯವಿಟ್ಟು ತಿಳಿಸ್ರಿ, ಬೇಕಾದರೆ ನಾನು ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ. ನಂದೇನು ಟಾರ್ಗೆಟು, ಪ್ರತಿಯೊಂದು ವಿಡಿಯೋನು 40 ಮಿನಿಟ್ಸ್ಗಿಂತ ಜಾಸ್ತಿ ಹೋಗಬಾರ್ದು ಅನ್ನೋಂಥ ಒಂದು ಉದ್ದೇಶ ಅದ. ಯಾಕಂತಂದ್ರೆ ಸುಮ್ಮನೆ ಜಾಸ್ತಿ ಟೈಮ್ ನಿಮಗೆ ವಿಡಿಯೋಸ್ ನೋಡಿ ಅಥವಾ ಕ್ಲಾಸಸ್ಸಲ್ಲಿ ಕೂರಿಸ್ಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಕೂರೋದು ಅಷ್ಟೊಂದು ಸಮಂಜಸ ಅಲ್ಲ ಅಂತ ಅನ್ಕೋತೀನಿ. ಮೇನಾಗಿ ನಿಮಗೆ ಕಾನ್ಸೆಪ್ಟ್ಸ್ ಗೊತ್ತಾಗಬೇಕಾಗಿರ್ತದೆ. ಆ ಕಾನ್ಸೆಪ್ಟ್ಸ್ ಬರೋನ್ನ ಹೇಳ್ಕೊಡೋ ಕೆಲಸ ನಾನು ಮಾಡ್ತಾಯಿದ್ದೀನಿ. ಅದಕ್ಕೆ ನಿಮಗೆ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿರಿ ಮತ್ತು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಪ್ರತಿಯೊಬ್ಬರು ದಯವಿಟ್ಟು ಲೈಕ್ ಮಾಡಿರಿ ಈ ವಿಡಿಯೋನ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸರಿಯಾಗಿ ಓದ್ರಿ, ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿರಿ. ಆದಷ್ಟು ಬೇಗ ನಿಮ್ಮ ಕನಸಿನ ನೌಕರಿ ನಿಮಗೆ ಸಿಗಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.